ತೆಗೆದುಕೊಳ್ಳಿ, ಈ ಕಾಫಿ ಕುಡಿ. ಬರ್ತಾ ಇದೆ, ಆಮೇಲೆ ಹೋಗ್ಲಾಗೋದಿಲ್ವೇ? ಹಾಗಾದರೆ ನೀನು ಅಡಿಗೆ ಮನೆಗೆ ಹೋಗದೆ ನನ್ನನ್ನು ಇಲ್ಲೇ ಕುಳಿತುಕೊಳ್ಳುತ್ತಾನೆ. ಹಾಗಿದ್ರೆ ಯಾಕೆ ಇವತ್ತು ಮನೆಯಲ್ಲಿ ಅಡಿಗೆ ಮಾಡೋದು ಬೇಡ ಅಂತ ಹೇಳ್ತೀರಾ? ಶೋಭಾ, ಮೇಘದಿ ತೊಯ್ದು ಶೀತಲ ಮರು ತನು ಸುತ್ತಿದಾಗ ಮನ ಬಯಸದು ಆಡಿದೆ. ಬಾ, ಬೆಳಗ್ಗೆ ಬಡಿಸು ಪ್ರೇಮ ಸುದೆಯ ಸವಿಯಾದ ಸ್ವಾಮಿ, ಈ ಮನ ತನಗ ಇರುವಾಗ ಯಾಕೆ ಚಿಂತೆ ಮಾಡ್ತಾ ಇದ್ದೀರಿ? ಪ್ರೇಮ ಸಂಗಮಕ್ಕೆ ಒಪ್ಪದು ಈ ಉತ್ತರ. ಶೋಭಾ, ನಿನ್ನ ಮಂಜಳ ನಾದವನ್ನು ಕೇಳಿದ ಮೇಘ ಮೌನದೇ ಮರಿಯಾದನು. ಒಲವಿನ ಆಡಿನಲ್ಲಿ ಸಂತಸ ವೇಗ ಆಗಾಸ ಚಿಂತಿಸಿತು. ಸ್ವಾಮಿ, ಮಾತೆತ್ತಿ ಬಿಟ್ರೆ ಎಲ್ಲೇ ಕೈಗಳಾಗಿ ಬಿಡ್ತೀರ ಅಂತ ನನ್ನ ಮನ ಹೇಳ್ತಾ ಇದ್ದೆ. ಈ ನಿನ್ನ ಮಂದ ಆಸೆಯನ್ನು ಸೌಂದರ್ಯ ಒಂದೇ ಒಂದು ನಿಮಿಷ ನೋಡಿದರೆ ಸಾಕು, ಅಜ್ಞಾನಿಯು ಸಹ ಅಸಿಕವಿಯಾಗುವುದು. ಹಾಗಾದ್ರೆ ಸರಿ ಆಯ್ತು, ನೀವೀನೇ ಕಲ್ತ ಕನಸಲ್ಲಿ ಕನಸ ಕಾಣ್ತಾ ಇರಿ. ನಾನು ಒಳಗಡೆ ಹೋಗಿ ಅಷ್ಟೊತ್ತಲ್ಲಿ ಅಡಿಗೆ ರೆಡಿ ಮಾಡ್ತೇನೆ. ಶೋಭಾ, ಶೋಭಾ, ಇದನ್ನು ತೆಗೆದುಕೊಂಡು ಹೋಗಿ ಗ್ಲಾಸಿನಲ್ಲಿ ಹಾಕಿ ಕಿಸ್ಸನ್ನು ಕೊಟ್ಟು ನನ್ನ ಬಾಯಿಗಚ್ಚು. ತೆಗೆದುಕೋ. ಸ್ವಾಮಿ, ಏನಿವ ಕೈಯಲ್ಲಿ? ವಿಸ್ಕಿ. ಬಿಡಿ ಸ್ವಾಮಿ, ಬಿಡಿ. ನನ್ನ ಮಾತೆ ಕೇಳಿ, ಈ ಔಷಧ ನಮಗೆ ಸಲ ತಕ್ಕುದಲ್ಲ. ಬಿಡಿ ಸ್ವಾಮಿ, ಅವರ ಕೈಯನ್ನು ಕಿತ್ತು ಬಿಸಾಕಿ ಸ್ವಾಮಿ, ಕಿತ್ತು ಬಿಸಾಕಿ. ಶೋಭಾ, ನಾನೇ ತೆಗೆದುಕೊಂಡು ಬಂದೆ. ನಂದುಕೊಳ್ಳಬೇಡ ಶೋಭಾ, ಚಿಂತೆಯಿಂದ ನಂದುಕೊಳ್ಳಬೇಡ ಶೋಭಾ, ತೆಗೆದುಕೋ. ನಿಮ್ಮ ಮಾತಂತೆ ನಡೆದುಕೊಂಡೆ, ಅಷ್ಟೇ ಇಲ್ಲ. ಮತ್ತೆ ಹೆಸರಾದೇವತೆ ನಮಗೆ ಏಕೆ ಬೇಕು ಸ್ವಾಮಿ? ಬೇಡ ಸ್ವಾಮಿ, ಬೇಡ. ಪ್ರಾಣಕ್ಕಿಂತ ಪ್ರೀತಿಸುವ ನಾನಿದ್ದೇನೆ, ಅದು ಬೇರೆ. ಈಗ ತೆಗೆದುಕೊಂಡು ಆರೋಗ್ಯನ ಹಾಳು ಮಾಡ್ಕೋಬೇಡಿ ಸ್ವಾಮಿ. ದಯವಿಟ್ಟು ಮಾತು ಕೇಳ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳಿ. ನೊಂದುಕೊಳ್ಳಬೇಡ ಶೋಭಾ, ಚಿಂತೆಯಿಂದ ಸುಡ ಈ ದೇಹಕ್ಕೆ ನಮ್ಮ ಮಾವಂಬ ಮನುಷ್ಯಂಬ ನೀರಾಕಿ ಆರಿಸಿದ್ದಾನೆ. ಆಸರವಾದಾಗ ಬೇಸರವಾಗಿ ನಿಂತ ಈ ಅಮೃತವನ್ನು ಒಳಗೆ ಬೇಡ. ತೆಗೆದುಕೋ. ಮನಸ್ಸಾರೆ ಬೆಚ್ಚಿಕೊಂಡು ಮದುವೆ ಮಾಡಿಕೊಂಡು ಈ ಮನೆಗೆ ಬರ್ತೀನಿ ಅಂತ ಬೇರೆ. ಇದನ್ನು ನೀವು ಕುಳಿತ ಈತಿ ತಿರುಗುತ್ತೀರಿ ಅಂದರೆ ಸ್ವಾಮಿ, ಪ್ರಾಣ ತೆಗೆದುಕೊಳ್ಳಕ್ಕೆ ಈ ದೇಹಕ್ಕೆ ಬೇಕು. ಒಂದು ದೊಡ್ಡ ವಿಷಯ ಇದ್ರೆ ನಾವಿಬ್ಬರ ಪ್ರಾಣವನ್ನು ಹೋಗಿಬಿಡ್ತೇವೆ ಸ್ವಾಮಿ, ಹೋಗಿಬಿಡ್ತೇವೆ. ಪ್ರತಿ ಇಚ್ಛೆಯನ್ನು ಅರಿತು ತೃಪ್ತಿಪಡಿಸುವುದೇ ಗರಿತಿ ಗುರಿ ಎಂದು ಹೇಳಿದೆ. ಇಷ್ಟು ಬೇಡ ಮುಟ್ಟಿಬಿಟ್ಟಿಯಾ? ಪತಿ ಸ್ವರ್ಗವೇದು ನಡೆದುಕೊಂಡು ಹೋಗುವ ಹೆಣ್ಣು ಅಷ್ಟರಲ್ಲಿ ಪತಿ ಹೇಗೆ ಹೇಳ್ತಾರ ಹೆಜ್ಜೆಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಈ ಮದ್ಯಪಾನ ನಮಗೆ ಏಕೆ ಬೇಕು ಸ್ವಾಮಿ? ಈ ಮದ್ಯಪಾನ ಕುಡಿದ್ರೆ ನಮ್ಮ ಸಂಸಾರ ಹತ್ತು ಪಾಲಾಗುತ್ತೆ ಸ್ವಾಮಿ, ಹತ್ತು ಪಾಲಾಗುತ್ತಿಲ್ಲ. ಮಾತಿಗೆ ಸ್ವಾಮಿ, ಅವರ ಯೋಗ್ಯತೆ ಅಳತೆ ಮಾಡುವಷ್ಟು ಮುಂದುವರೆದಿದ್ದಾರೆ. ನೀನಿಲ್ಲಿ ಒಂದು ಕ್ಷಣ ಕಾಲ ನೂಕುವುದು ಕಷ್ಟವಾಯಿತು. ನಾನು ಹೇಳಿದಾಗೆ ಕೇಳಿಕೊಂಡು ಬಿದ್ದರು. ಇಲ್ಲದಿದ್ದರೆ ಒಂದು ವಾರ ನೂಕಬೇಕಾಗುತ್ತೆ. ಜೋತೆ ತಿಳಿಯದಕ್ಕೆ ಖಂಡಿತ ಕೇಳ್ತೇನೆ. ಆದ್ರೆ ನಿಮ್ಮ ಕೈ ಎರೆಯೋದು ಅದು ಮೊದಲು ಕಿತ್ತು ಬಿಸಾಕಿ ಸ್ವಾಮಿ, ಕಿತ್ತು ಬಿಸಾಕಿ. ನಮ್ಮಂತರಿಗೆ ಇದು ಸರಿಯಾದ ಸಭೆ ಸರಿಯಲ್ಲ. ಮಿತಿಯಾಗಿ ಕುಡಿದು ಮನುಷ್ಯತ್ವದಿಂದ ಬಾಳಲು ಬಯಸುತ್ತೇನೆ ವಿನಾ ಬೀದಿ ಚೆನ್ನಾಗಲು ವಹಿಸಲಾರೆ. ಎಷ್ಟೇ ಹೇಳಿದ್ರು ತನ್ನ ಮಾತು ಕೇಳಿಲ್ಲ ನೀವು. ಮಾತು ಕೇಳಿ ಶೋಭಾ, ನಾಲಿಗೆ ಬಿಗಿಡಿದು ಮಾತನಾಡು. ನಮ್ಮ ನಾಳು ಮಾಡುವ ಉದ್ದೇಶ ಅವರಲ್ಲಿದ್ದರೆ ನಮ್ಮನ್ನಿಲ್ಲೇ ಏಕೆ ಬೆಳವಣಿಗೆ ಮಾಡುತ್ತಿದ್ದರು? ನಮ್ಮ ನಾಳು ಮಾಡುವುದರಿಂದ ಅವರಿಗಾಗುವ ಲಾಭವಾದರೆ ಶೋಭಾ
ತಲೆಯ ಕಲೆಯನ್ನು ಕಂಡು ಬಪ್ಪನಾದೆ. ಮೆಚ್ಚಿದೆ ನಿನ್ನ ಬೆಳಗು ಭಿನ್ನಾಣಕ್ಕೆ ಮೆರುಗು ತರುವ ಮಧುರ ಕುಹೂರವ. ಮರೆಯಾಗಿ ನಿಂತು ಆಲಿಸಿದೆ ಆ ಪಲ್ಲವಿಯ ಸೊಲ್ಲು. ಆ ಸೊಗಸಿನ ಅಲೆ ಅಲೆಯಲ್ಲೂ ಅನುರಾಗದ ರಸ ತುಂಬಿ ಆನಂದಿಸಿತು ನನ್ನ ಮನವನ್ನು. ಏ ಶೋಭಾ, ಸುಲಭವಾಗಿ ನೀವರಿದರೆ ಸೇವಿಸುವೆ ಕುಸುಮರಸವನ್ನು. ನನಗೆ ವಿರೋಧವಾಗಿ ವರ್ತಿಸಿದರೆ ಕತ್ತರಿಸುವೆ ನೀ ಒತ್ತ ಮಾಂಗಲ್ಯ ಸೂತ್ರವನ್ನು. ಶೇಖರ ಹೋಗು, ಇಂದಿನಿಂದ ನಿನ್ನ ಬಾಳ ಸಂಗಾತಿ ನನ್ನ ಪ್ರಣಯ ಸುಖದ ರಚೆ. ಶೋಭಾ, ಇಂದಿನಿಂದ ಪ್ರಾರಂಭವಾಗುವುದು ಈ ರುದ್ರಗೌಡನ ಕಾಮೋದ್ರೇಕದ ಎರಡನೇ ಮಹಾಯುದ್ಧ. ಹೊರಡುವ ವೀರನಿಗೆ ರಣರಂಗ, ಒಂಚು ಓಚಿದ ರಸಿಕನಿಗೆ ಶ್ರೇಯಾಗಾರದ ಪಲ್ಲಂಗ. ಇಲ್ಲಿದೆ ನಮ್ಮೀರ್ವರ ಆನಂದದ ಚದುರಂಗ. ಶೋಭಾ, ಶೋಭಾ, ಇಲ್ಲಿದೆ ಸ್ವಾಮಿ. ದಿನ ಈ ರೀತಿ ಕುಡ್ಕೊಂತ ಬಂದ್ರೆ ನಿಮ್ಮ ಆರೋಗ್ಯಕ್ಕೆ ಏನಾಗಬೇಕು ದೇವರೇ? ಹೀಗಾದ್ರೆ ನಮ್ಮ ಜೀವನ ಗತಿ ಹೇಗಿರ್ತಾ ಇದೆ ಹೇಗೆ ಸ್ವಾಮಿ? ನನಗೇಕೋ ತಿಳಿಸುತ್ತದೆ. ನನ್ನನ್ನು ಬೇಗ ಮಲಗಿಸುವ ಬಾಲವನ್ನು ಬೇಗ ಬೆಳೆಸುವ. ಶೇಖರನ ಸಚಿವ ಸುಂದರ ಕಾಂತಿಯನ್ನು ಸವಿಯಬೇಕೆಂದು
ಎಂದು ಸಮಯ ಕಾದ ನನಗೆಂದು ಕೂಡಿದೆ ಶುಭ ಮುಹೂರ್ತ. ಶೇಖರನು ಎಚ್ಚರಾಗುವ ಮುನ್ನ ಶೋಭಾಳೊಂದಿಗೆ ಚಕ್ಕಂದವಾಡಿ ಚಿಕ್ಕಪ್ಪನಂತೆ ನಟನೆ ಮಾಡುತ್ತಾ ಸಾಗಿಸಬೇಕು ಈ ಬ್ರಹ್ಮಚಾರಿ ವಿಲಾಸಮಯ ಜೀವನ. ಶೋಭಾ ಶೋಭಾ ಬಂದೆ ಚಿಕ್ಕಪ್ಪ, ಯಾಕೆ ಹೋಗ್ತಾ ಇದ್ದೀರಾ? ಶೋಭಾ, ಶೇಖರ್ ಇನ್ನು ಬಂದಿರಬೇನಮ್ಮ? ಬಂದ ಅಂದಾಗೆ ಕುಡಿದ ಅವರಲ್ಲಿ ಒಳಗಡೆ ಮಲಗಿದ್ದಾರೆ. ನೋಡು ಶೋಭಾ, ಅದಾವುದನ್ನು ಮನಸ್ಸಿಗೆ ಹಚ್ಚಿಕೊಂಡು ನೀನು ಕೊರಗಬೇಡ, ನಿಶ್ಚಿಂತೆಯಿಂದ ಆನೆಯಾಗಿ. ಚಿಕ್ಕಪ್ಪ, ಯಾರು ಇರಬಾರದು? ನನ್ನ ಹಣೆಯ ಬರದಲ್ಲಿ ಆ ಭಗವಂತ ಆಗಿ ಬಂದಿರುವಾಗ ಯಾರ ಕೈ ತಪ್ಸಕ್ಕೆ ಸಾಧ್ಯವೇ ಇಲ್ಲ. ಹುಚ್ಚಿ ಹಣೆ ಬರಹವನ್ನು ನಂಬಿ ನರಕ ಬಾಧೆ ಅನುಭವಿಸುವ ಯುಗ ದಾಟಿ ಈ ಕಲಿಯುಗಕ್ಕೆ ಕಾಲಿಟ್ಟರು ಕಾಣದ ಹಣೆ ಬರಹ ಹೋಗಿ. ಶೋಭಾ, ಈ ನನ್ನ ಅರಮನೆ ರಾಜವೈಭವದಿಂದ ತುಂಬಿ ತುಳುಕಿದರು. ನೀನು ನೆಮ್ಮದಿಯಿಂದಿರದೆ ಮರಳು ಭೂಮಿಯಂತೆ ಬಡಗುಟ್ಟುವುದನ್ನು ಕಂಡು ಸಹಿಸದು ನನ್ನ ಮನ. ಚಿಕ್ಕಪ್ಪ, ಏನು ಮಾಡುವುದು? ಈ ಬಡಿಯಲ್ಲಿ ಹಾಗೆ ಬರ್ಕೊಂಡು ಯಾರು ಬಿಡೋದು? ಅಂದಾಗೆ ಇವರು ಕುಡಿದ ಅಂಬಲಲ್ಲಿ ಏನೇನೋ ಮಾತಾಡ್ತಾ ಇದ್ದಾರೆ. ಅಂದಾಗೆ ನನಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಕ್ರಾಂತಿಯಲ್ಲಿ ನಡೀಬೇಕನ್ನೋದೇ ನನ್ನ ಆಸೆ ಚಿಕ್ಕಪ್ಪ. ಶೋಭಾ, ಅರ್ಥವಾಯಿತು ಶೋಭಾ. ಈ ತಾರುಣ್ಯಕ್ಕೆ ತಕ್ಕ ಸುಖವನ್ನೀಯದೆ ಗಾಢ ನಿದ್ರೆಯಲ್ಲಿ ಮಲಗಿದ ಆ ನಿನ್ನ ಗಂಡ ಅದೆಂತ ರಸಿಕನು. ಅದ್ಭುತವಾದ ನಿನ್ನ ಭಾವ ಭಂಗಿಯಲ್ಲಡಗಿದ ಭೋಗವನ್ನು ಅನುಭವಿಸದೆ ಅಯೋಗ್ಯನಂತೆ ವರ್ತಿಸುವುದನ್ನು ಕಂಡು ಮರಳು ಭೂಮಿಯಂತೆ ಬಣಗುಟ್ಟುತ್ತಿದೆ ನನ್ನ ಮನ. ತನುವಿನ ತಾಪದ ಕೋಪದಿಂದ ಈ ನಿನ್ನ ಕೆನ್ನೆ ಕೆಂಪಾದದ್ದನ್ನು ಕಂಡು ಕರಳು ಕಿತ್ತಿ ಬಂದಂತಾಗುತ್ತದೆ ಶೋಭಾ. ಚಿಕ್ಕಪ್ಪ, ಏನು ಮಾತಾಡ್ತಾ ಇದ್ದೀರಾ ನೀವು? ತೊಡು ಚಿಕ್ಕಪ್ಪ, ನನ್ನ ಗಂಡ ಕುಡಿದ ಹಬ್ಬದಲ್ಲಿ ಹೊರ ಬರಬೇಕೇನಾದೆ ನನ್ನ ಆಶೆ ಆಗಿರುವಾಗ ನೀವು ಬಾಯಿ ಬಂದೆ ಮಾತಾಡ್ತಾರೆ ಚಿಕ್ಕಪ್ಪ. ಅಂದ್ರೆ ಏನ್ ಚಿಕ್ಕಪ್ಪ ನಿನ್ನ ಮಾತಾಡು? ಕೈ ಹಿಡಿದ ಕನ್ಯಾರತ್ನವನ್ನು ಕಸದಂತೆ ಕಂಡವನು ಇನ್ನು ಅವನ ಆಸೆ ಜೀವಂತ ಬಿಟ್ಟುಕೊಂಡ ನಿನಗೆ ಆತ್ಮತೃಪ್ತಿ ಲಭಿಸದು. ಕಾಳಜಿ ಕನಿಕರವಿಲ್ಲದ ಆ ಕೂರಿಗೆ ನಿನ್ನ ವೇದನೆ ಅರ್ಥವಾಗಲಾರದು ಶೋಭಾ, ಅರ್ಥವಾಗಲಾರದು. ವ್ಯರ್ಥ ವ್ಯಸನದಿಂದ ನಿನ್ನ ಯೌವನ ಹತ್ಯೆ ಮಾಡಿಕೊಳ್ಳಬೇಡ. ಚೆನ್ನಾಗಿ ವಿಚಾರ ಮಾಡಿ ಯಾವುದಾದರೊಂದು ದಾರಿ. ಚಿಕ್ಕಪ್ಪ, ಏನ್ ಹೇಳ್ತೀರಿ ನಿನ್ನ ಮಾತು? ಅಂದ್ರೆ ನಿನ್ನ ಮಾತಾಡ್ತಾನೆ ಆಗುತ್ತಿಲ್ಲ. ನೋಡು ಶೋಭಾ, ನಿನ್ನ ಸುಖ ವಿಲಾಸಗಳಿಗೆ ಇಲ್ಲಿ ಯಾವ ತೊಂದರೆಯೂ ಇಲ್ಲ. ಸ್ವಲ್ಪ ಧೈರ್ಯ ತಂದುಕೊಂಡರೆ ಯಾವ ಸಂತೋಷಕ್ಕೂ ಅಡ್ಡಿಯಿಲ್ಲ. ಮಾಮ, ನೀವು ಏನು ಮಾತಾಡ್ತಾ ಇಲ್ಲ? ಸುತ್ತ ಬೆಳೆಸಿ ಅದೇ ಮಾತಿಗೆ ಬರ್ತಾ ಇದ್ರ? ಅದನ್ನ ತಾತ್ವವಾಗಿ ಬಿಚ್ಚ ಹೇಳಿದ್ರೆ ತಾನೇ ಗೊತ್ತಾಗುತ್ತಾ ಇದೆ ನನಗೆ. ಶೋಭಾ, ನೀ ಒತ್ತ ರೂಪ ಯೌವನ ಸರಸ ಶೃಂಗಾರಕ್ಕೆ ಮನಸ್ಸೋಲದೆ ಮಾದಕ ಪಾನೀಯಕ್ಕೆ ಗುಲಾಮನಾದ ಆ ನಿನ್ನ ಗಂಡನನ್ನು ಹೆಸರಿಗೆ ಮಾತ್ರ ಯಜಮಾನನನ್ನಾಗಿಟ್ಟುಕೊಂಡು ಈ ರಸಿಕನೊಂದಿಗೆ ಕಾಮತೃಪ್ತಿ. ನೀನೊಬ್ಬ ಕುಲಗಟ್ಟ ರಾಕ್ಷಸ ಸಮಾಜದಲ್ಲಿ ನನ್ನ ಮೇಲೆ
ನಿನ್ನ ದುಡುಕು ಸ್ವಭಾವ ಏನನ್ನೂ ಪಡೆಯದು. ನೋಡು, ಮಂಗಳ ಕಾರ್ಯದಲ್ಲಿ ಸುಭಾಗಿಯಾಗಿರುವಂತ ಆಶೀರ್ವಾದ ಮಾಡ್ತಾ ಇಂದು ನಾನು ಸೀರೆಗೆ ಕೈ ಹಾಕೊಂಡು ಬಂದಿದೆಯಲ್ಲ, ನೀನಪ್ಪ ಈ ಮನೆಯ ಮೂರ್ಖ ಅಂತ ಕಾಮುಕ. ಶರತ್ಕಾಲದ ಚಂದ್ರನಂತೆ ಹೊಳೆಯುವ ನಿನ್ನ ಮುಖ ಕಮಲ, ಕಾಂತಿಯುಕ್ತವಾದ ವಿಶಾಲ ನೇತ್ರ, ಇವೆಲ್ಲವೂ ನನ್ನನ್ನು ಮೋಹಾಜಾಲದಲ್ಲಿ ಬಂಧಿಸಿದಾಗ ಸ್ಥಾನದ ಬೆಲೆ ವಿಚಾರ ಮಾಡಲು ನನ್ನ ಮನ. ಶೋಭಾ, ಬಹಿರಂಗದಲ್ಲಿ ಮಗಳಾಗಿ ನನ್ನ ಅಂತರಂಗದಲ್ಲಿ ಪ್ರಣಯಕರ್ತೆಯಾದರೆ ಯಾರಿಗೂ ಅನುಮಾನ ಬಾರದು. ಒಬ್ಬ ಪಿಸಾಸಿ ಧರ್ಮದಿಂದ ನಡೆಯುಕೊಂಡು ಹೋಗುತ್ತಿರುವಾಗ ನನ್ನ ಕಣ್ಣಿನ ಕುಡಿಯಕ್ಕೆ ಹಚ್ಚಿ ಇಂದು ನಾನು ಸೀರೆಗೆ ಕೈ ಹಾಕಲು ಬರ್ತಾ ಇದ್ದೀರಾ? ನೀನೊಬ್ಬ ಮನುಷ್ಯ, ನನ್ನ ಮೇಲೆ ಆಸೆ ಇಟ್ಟುಕೊಂಡಿರ ಮತ್ತೆ ನಾವು ಹೊರಟೋಗು. ಏ ಶೋಭಾ, ಕಾಮದಾನದ ಕೆರಳಿದ ನನ್ನ ಅಂತರಾತ್ಮ ತೃಪ್ತಿ ಹೊಂದುವವರೆಗೂ ನಾನು ಇಲ್ಲಿಂದ ಎಲ್ಲಿಗೂ ಹೋಗೆನು. ಶೋಭಾ, ನೋಡು, ನಿನ್ನ ಬಯಕೆ ಅದು ಈಗಲೂ ಈ ಜನ್ಮದಲ್ಲಿ ಸಾಧ್ಯವಾದ ತಿಳಿದುಕೋ. ಶೋಭಾ, ನೋಡು ಶೋಭಾ, ಕಾಮದಾಹದಿಂದ ಕೆರಳಿದ ನನ್ನ ಅಂತರಾತ್ಮ ಹಿಂದೆ ತೃಪ್ತಿ ಹೊಂದಲೇಬೇಕು. ಕುಡುಕನಿಂದ ಪಡೆದ ಸುಖವನ್ನು ಈ ರಸಿಕನೊಂದಿಗೆ ಹಿಂದೆ ಅನುಭವಿಸು ಬಾ. ನೀನೊಬ್ಬ ತಾಯಿ ಗಂಡ ನನ್ನ ಮೇಲೆ ಕಣ್ಣು ಹಾಕುತ್ತೇನೋ, ನೀನೊಬ್ಬ ಪಶು ಜಾತಿ ಇರ್ಬೇಕು. ಪಶು ಪಶುವಿನಾದರೂ ಹಸಿವುಲ್ಲ ಹಾಕುದಾಗ ಅದು ತಿನ್ನಲರಿಗೂ ಆಸೆಯಿಂದ ಕಟ್ಟಿದ ಹಗ್ಗವನ್ನು ಕೆತ್ತಿಕೊಳ್ಳುವುದು ಸಹಜ. ನೋಡು, ಆತ್ಮ ಸಂಬಂಧದಿಂದ ನಮ್ಮ ಚಿಕ್ಕಪ್ಪ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಆದ್ರೆ ನನ್ನ ಮೇಲೆ ಕೆಟ್ಟ ದೃಷ್ಟಿ ಬೀಳ್ತಿರುವಾಗ ನನ್ನ ಮುಂದೆ ಎಡೆಯ ನಮ್ಮ ಅರ್ಥಮ್ಮನ ಮುಂದೆ ಬುದ್ಧಿ ಕಲಿಸಬೇಕಂತೆ. ಎಚ್ಚರ ತಪ್ಪಿ ಮಲಗಿದ ಆ ನಿನ್ನ ಗಂಡ ಎದ್ದು ಬರಲಾರ. ಇದೇ 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 ಈ ರುದ್ರಗೌಡನ ಬುದ್ಧಿವಂತಿಕೆ. ಏನಿರುತ್ತೆ ಕೂಡ ನನ್ನ ಮೇಲೆ ಕಣ್ಣು ಹಾಕಬೇಕಾದ್ರೆ ನಾನು ಮನುಷ್ಯರನ್ನು ಮರೆತು ನಿನ್ನ ಆಲಕ್ಕೆ ಶಕ್ತಿ ನನ್ನಲ್ಲಿದೆ. ಊದಿದರೆ ಆರಬಲ್ಲ ದೀಪ ಈ ಬಿರುಗಾಳಿಯನ್ನು ಎದುರಿಸಬಹುದೇ? ಸೌಂದರ್ಯದಲ್ಲಿ ಆಚಾರ ಹಚ್ಚಿಕೊಳ್ಳುವ ಶೆಂಡು ಹೊರದ ದಾರಿ ಮುಡಿದ ಮಹಾಮಾರಿ ಅಂತ ಈ ಜಗತ್ತಿಗೆ ಹೇಳ್ತಾರೆ. ಏಯ್ ಏಯ್, ಬಿಡು ನೀ ನಿನ್ನ ಬಿಗುಮಾನ. ಕಿವಿಗೊಡದೆ ಭಿನ್ನಯಿಸುವೆ ಬಾ ಎನ್ನ ಸಮ್ಮಿಲನಕ್ಕೆ. ನಾನೇನು ಮಾಡಬೇಡಿ, ದಯವಿಟ್ಟು ನಿನ್ನ ಕೈ ಮೇಲೆ ಕೇಳ್ತಿರುವೆ. ನನ್ನ ಮೇಲೆ ಆಶಯ ಬರ್ತು ಮಗನೇ ಮನೆಯಿಂದ ಹೊರಟು ಚಿಕ್ಕಪ್ಪ ಹೊರಟು. ಅಸಹಾಯಕ ಹೆಣ್ಣು ಕೊನೆಗೆ ಕಾಲಿಗೆರಗುವುದು ಸಹಜ. ಶೋಭಾ, ನನಗೆ ಬೇಕಾಗಿರುವುದು ನಿನ್ನ ನಮಸ್ಕಾರವಲ್ಲ, ಸುಖದ ಶೇಯಾಗಾರ. ಈ ನನ್ನ ಪಾದದಡೆ ಇರುವ ಈ ಶರಗನ್ನು ಸುಖದ ಶೇಯಾಗಾರ ಕಾಸಿದರೆ ಮಕ್ಕಳಿಗೆ ರಾಣಿಯಾಗಿ ಇಕ್ಕಿನಿಂದ ಸಾಗಿಸಬಹುದು ನಮ್ಮಿಬ್ಬರ ಸುಖ ಜೀವನವನ್ನ.
ಸರಿಯಲ್ಲ. ಹಾಗಾಗಿ ನನ್ನ ಪತಿದೇವರು ಕೂಡ ಒಳಗಡೆಯಲ್ಲಿದ್ದಾರೆ. ಇಂಥ ಪಾಪಿಯಿಂದ ನನ್ನ ಕಾಪಾಡು ಸ್ವಾಮಿ, ಕಾಪಾಡು. ಇನ್ನು ಅನಿವಾರ್ಯ ಶೋಭಾ, ನಾನು ಸುಖ ಪಡುವ ತನಕ ಯಾರು ನಿನ್ನನ್ನು ಕಾಪಾಡಲಾರನು ಶೋಭಾ. ಶೋಭಾ, ಈ ರುದ್ರಗೌಡನ ಗುಟ್ಟನ್ನು ರಟ್ಟು ಮಾಡಬೇಕೆಂದು ಪ್ರತಿಗೃಹ ಬಿಟ್ಟು ಹೋದ ನಿನಗೆ ನಾ ಕಟ್ಟುವೆ ಚಾರಣಿಯ ಪಟ್ಟ. ಶೋಭಾ, ಮಡದಿ ಮಗ್ಗಲಲ್ಲಿ ಮಲಗಿರುವಳೆಂದು ಆಯಾಗಿ ನಿದ್ರಿಸದಿರು ಮನುಜ. ತಸ್ಮಯೇ ಜಾಗ್ರತೋ ಜಾಗ್ರತ ಎಂಬ ಕಗ್ಗವನ್ನು ನಿನ್ನ ಗಂಡನಿಗೆ ತಿಳಿ ಹೇಳಿ, ನಿನ್ನ ಗಂಡನಿಂದಲೇ ನಿನ್ನನ್ನು ಅಪವಿತ್ರ ಎಂದು ಮಾಡಿ ನಾನು ಕಟ್ಟಿಸಿದ ತಾಳಿಯನ್ನು ಕೆಸೆಯದಿದ್ದರೆ ನನ್ನ ಹೆಸರು ರುದ್ರಗೌಡನೇ ಅಲ್ಲ. ಶೋಭಾ, ಉಪಾಯದಿಂದ ನಿನ್ನ ಬಾಳಿನಲ್ಲಿ ಹಿಂಡಿ ಉಳಿಸಿಕೊಳ್ಳುವೆ ನಾ ಗಳಿಸಿದ ಘನತೆ ಗೌರವವನ್ನ. ಶೇಖರ್, ಶೇಖರ್, ಅಪ್ಪಾಜಿ, ಶೋಭಾ, ಯಾಕೆ ಅಳ್ತಿದ್ದೀಯಮ್ಮ? ಏನಾಯ್ತು? ಅಲ್ಲ, ಕ್ಷೀಣತೆ ಹೇಳಿದ ಕ್ಷೀಣತೆಯಲ್ಲಿ ಯಾವ ಪಾಯಿಂಟ್ ಹೇಳಬೇಕಂತ ಗೊತ್ತಾಗ್ತಾನೆ. ಶೋಭಾ, ಈ ಅಪರಾತ್ರಿಯಲ್ಲಿ ನೀನೊಬ್ಬಳೆ ಬಂದಿರೋ ಕಾರಣವೇನಮ್ಮ? ಶೇಖರ್ ಏನಾದರೂ? ಅಲ್ಲ, ಅಂತ ಅನಾಹುತ ಬಂದರೆ ನಿನ್ನ ತಂಗಿ ನಿನ್ನ ಹುಡುಕುತ್ತ ಬಂದ್ರೆ ಅಲ್ಲ. ಅಲ್ಲ, ಪ್ರಾರ್ಥಿಸಿದ ತಂಗಿಯಲ್ಲಿ ನಾನು ಏನು ಮಾಡಬೇಕಂತ ಗೊತ್ತಾಗಲ್ಲದ. ಅದಕ್ಕೆ ನಿನ್ನಲ್ಲಿ ಓಡಿ ಬಂದ ನಾವು ತಂಗಿ, ಏನು ಹೇಳ್ತಾ ಇದೀಯ? ನಿನಗೇನಾದರೂ ಕೆಟ್ಟ ಕನಸು ಬಿತ್ತೆ? ಹೌದಲ್ಲ, ಆ ರುದ್ರೇಗೌಡ ನಮ್ಮ ಮನೆಗೆ ಬಂದು ತನ್ನ ಸೀನ ಕೆಲಸಲು ಪ್ರಯತ್ನಿಸಿದ. ಅಷ್ಟರಲ್ಲಿ ತಪ್ಪಿಸಿಕೊಂಡು ನಾನು ಓಡಿ ಬಂದೆ, ನಾ ಓಡಿ ಬಂದೆ. ತಂಗಿ, ಸಹಿಸಲಾರದ ಸಂದೇಶವನ್ನು ಒತ್ತು ತಂದು ನನ್ನ ಸುಂದರ ಕನಸಿನ ಕಟ್ಟಡವನ್ನೇ ಕೆಡಿಬಿಟ್ಟಿಯಲ್ಲಮ್ಮ. ಆ ಕ್ಷುದ್ರ ನಡತೆ, ಆ ರುದ್ರಗೌಡನ ಕ್ಷುದ್ರ ನಡತೆ ನಿನ್ನ ಪತಿಗೆ ತಿಳಿಸೋ ಬಗೆ ಹೇಗೆ? ಆ ಕದಿಮನೆಗೆ ಶಿಕ್ಷೆ ವಿಧಿಸೋ ಬಗೆ ಹೇಗೆ? ಅಯ್ಯೋ ದೇವರೇ, ನನ್ನ ತಂಗಿಯ ಬಾಳಿನಲ್ಲಿ ತಂಗಾಳಿ ಬೀಸುವ ಬದಲು ಬಿರುಗಾಳಿಯನ್ನು ಎಬ್ಬಿಸಿ ಬಲಿ ತೆಗೆದುಕೊಳ್ಳಬೇಕೆಂಬ ಬಯಕೆ ನಿನಗೇಕೆ? ತಂಗಿ, ಈ ವಿಷಯ ನಮ್ಮ ನಿಮ್ಮ ಮನೆತನದ ಮರ್ಯಾದ ಪ್ರಶ್ನೆ. ನಮ್ಮಿಬ್ಬರ ವಿನಃ ಈ ವಿಷಯ ಬೇರೆ ಯಾರ ಕಿವಿಗೂ ಬೀಳಬಾರದು. ಅದಕ್ಕಾಗಿ ನೀನು ಪುನಃ ನಿನ್ನ ಗಂಡನ ಮನೆಗೆ ಹೋಗಲೇಬೇಕು ಶೋಭಾ, ಹೋಗಲೇಬೇಕು. ಬೇರೆ ಎಲ್ಲರ ಹೋಗುತ್ತೆ ಹೇಳು, ಪರಸ್ಪರಕ್ಕಾಗಿ ಹೋಗುತ್ತೇನೆ. ಆದ್ರೆ ಮತ್ತೆ ಬರೋ
ಕಲಿಸಲಾಗದು, ಶಿಕ್ಷೆ ವಿಧಿಸಲು ಆಗದು. ದಯವಿಟ್ಟು ಈಗ ನಾ ಹೇಳಿದಾಗೆ ಕೇಳಲೇಬೇಕಮ್ಮ. ನಿರ್ಧಾರ ತೆಗೆದುಕೊಂಡು ಬೇರೆ ಯಾರು ಬರೋದು? ತನ್ನ ಹಣೆ ಬತ್ತಲಿ ಅರ್ಜಿ ಬತ್ತಲಿ ಇವಾಗ ಏನು ಸಾಧ್ಯ ಇಲ್ಲ. ನೋಡಮ್ಮ, ನಿನ್ನಾಗದಿದ್ದರು ನನ್ನ ಮಾತಿಗೆ ಬೆಲೆ ಕೊಟ್ಟಾದರೂ ಹೋಗಲೇಬೇಕಮ್ಮ. ವಿಳಂಬ ಮಾಡದೆ ಹೊರಟೋಗಮ್ಮ, ನಿನ್ನ ಕಾಲಿಗೆ ಬಿದ್ದು ಬೇಡುವೆ. ಸಮಾಧಾನ ಮಾಡಿಕೋ ತಂಗಿ, ನಾನೇ ಜೊತೆಯಲ್ಲಿ ಬಂದು ಬಿಟ್ಟು ಬರುವೆ, ನಡೆಯಮ್ಮ. ಬೇಗ ಹೋಗೋಣ, ನಡೆಯಮ್ಮ. ಈ ವಿಷಯ ಅಪ್ಪಾಜಿಯವರಿಗೆ ಗೊತ್ತಾದರೆ ಆಗಬಾರದು ಅನ್ನುವುದೇ ನಡೆದು ಹೋಗುತ್ತದೆ. ನಡೆಯಮ್ಮ. ಶೇಖರ್, ಯಾಕಮ್ಮ ಯಾಕೆ ಅಳ್ತಿದ್ದಿ? ಏನಾಯ್ತಮ್ಮ? ಶೋಭಾ, ಏನಮ್ಮ? ಯಾಕಮ್ಮ? ನಿಮ್ಮ ಮಗಳ ಬಾಯಿಗೆ ಮುಳ್ಳಾದ ಈ ಬಡ ಭಿಕಾರಿಯನ್ನು ಕೇಳಿದರೆ ಏನ್ ಹೇಳಬಲ್ಲ ಗುರುಗಳೇ? ಇವ ನನ್ನ ಮಗನೆಂದು ಭಾವಿಸಿ ಮನೆಯಲ್ಲಿ ಮಲಗಿದ ನಿಮಗೆ ಈ ಕದಿಮನಾಟ ಎಲ್ಲಿದೆ ಗೊತ್ತಾಗಬೇಕು. ಇಲ್ಲಪ್ಪ, ನಾನು ಯಾವ ತಪ್ಪು ಮಾಡಲಪ್ಪ, ಯಾವ ತಪ್ಪು ಮಾಡಿ ಸ್ವಾಮಿ, ನನ್ನ ಮಾತೆ ಕೇಳಿ, ಕಣ್ಣರ ಮಾತೆ ಕೇಳಿ, ಬಾಯಿ ಮಧ್ಯೆ ಮಾತಾಡಿ. ನಾನು ಹೇಳುವುದು ಸತ್ಯ ಸ್ವಾಮಿ, ಸತ್ಯವಿದೆ. ಸಾಕು, ನಿಲ್ಲಿಸು ನಿಲ್ಲಚ್ಚಳೆ. ಬಹಿರಂಗದಲ್ಲಿ ಅಣ್ಣ ತಂಗಿರಂತೆ ನಡೆಸಿ ಬಹಿರಂಗದಲ್ಲಿ ಅಣ್ಣ ತಂಗಿರಂತೆ ನಡೆಸಿ ಅಂತರಂಗದಲ್ಲಿ ಪ್ರೇಮಿಗಳಾಗಿ ತಾಳಿ ಕಟ್ಟಿದವನ್ನ ಕತ್ತನ್ನು ಹೆಚ್ಚಿನ ಕೃತ್ತ ಎಣ್ಣೆ ಬೇಕಾದ ಹೇಳಿದ್ದೆ. ಶೇಖರ್, ಏನು ಮಗಳು ಅಯೋಗ್ಯ? ನೋಡು ಶೇಖರ್, ಎತ್ತ ಕರಳು ಮಗಳ ಈಲ ಕೃತ್ಯ ಕಂಡರು ಮುಚ್ಚಿಡಲು ಯತ್ನಿಸುತ್ತಾರೆ ವಿನ ಬಿಚ್ಚಿ ಹೇಳಲು ಯಾರು ಪ್ರಯತ್ನಿಸಲಾರರು. ಇವರ ಮಿಲನದಾಟ ಪ್ರತ್ಯಕ್ಷ ನಾವೇ ಕಂಡಾಗ ಇನ್ನು ನೆವದ ಹೇಳಿಕೆ ಅನವಶ್ಯಕ. ಅಯ್ಯೋ ದೇವರೇ, ಇದೇನು ವಿಚಿತ್ರ! ಆನಂದ್, ನೀನು ಶೋಭನಿಗೆ? ಅಪ್ಪಾಜಿ, ನನ್ನ ತಂಗಿ ಕತ್ತಲಲ್ಲಿ ಒತ್ತ ತಂದ ಕಣ್ಣೀರನ್ನು ಒರೆಸಿ ಸಂತೈಸುವ ದೃಶ್ಯ ಕಂಡು ಆಧಾರದ ಪಟ್ಟ ಕಟ್ಟಿದ್ದಾರೆ ಅಪ್ಪಾಜಿ. ಅಪ್ಪಾಜಿ, ನೀವು ನಿಮ್ಮ ದಿವ್ಯ ದೃಷ್ಟಿಯಿಂದ ವಿಚಾರಿಸಿ ಒಂದು ತೀರ್ಮಾನಕ್ಕೆ ಬನ್ನಿ ಅಪ್ಪಾಜಿ. ಈ ರುದ್ರಗೌಡ ತನ್ನ ಕಪಟ ಕಾರ್ಯ ಕೈಗೊಂಡಲವೆಂದು ಒಂದು ಕಟ್ಟು ಕಥೆಯ ಕಟ್ಟಿ ಆ ಕಟ್ಟಿಗೆ ನನ್ನನ್ನು ಖಳನಾಯಕನಾಗಿ ಮಾಡಿದ್ದೀನಿ ಅಪ್ಪಾಜಿ, ಖಳನಾಯಕನಾಗಿ ಮಾಡಿದ್ದಾನೆ. ಶಬಾಷ್ ಶಬಾಷ್, ಮೆಚ್ಚಿದೆ ನಿನ್ನ ನಟನೆಗೆ. ನಿಮ್ಮಿಬ್ಬರ ಪ್ರೇಮಕೂಟವನ್ನು ಸ್ವತಃ ನಾನು ಕಂಡರು ಸಚ್ಚರಿತ ಸಂಜೆ ಎಂದು ಸ್ವೀಕರಿಸಲು ನನ್ನೇನು ಹುಚ್ಚನಂತಿಲ್ಲ. ಹುಚ್ಚ ಕೈ ಹಿಡಿದ ಗಂಡನಿಗೆ ಜನ್ಮ ಕೊಟ್ಟ ತಂದೆಗೆ ಬಗೆಹರಿಸಲಾಗದ ಇವಳ ಸಮಸ್ಯೆಗೆ ಈ ವಿಕಾರ್ಯ ಪರಿಹಾರವಾಗಬೇಕಾದರೆ ನಿಮ್ಮ ಮಗಳ ಸಮಸ್ಯೆ ಏನೆಂಬುದನ್ನು ನೀವೇ ತಿಳಿದುಕೊಳ್ಳಿ ಗುರುಗಳೇ, ನೀವೇ ತಿಳಿದುಕೊಳ್ಳಿ. ಇದೇನು ವಿಚಿತ್ರ! ಕಠೋರವಾದ ಶಬ್ದವನ್ನು ಕೇಳಲು ಇನ್ನೂ ನನ್ನ ಜೀವಂತ ಬದುಕಿಸಿದೆ. ಯಾಕಂದ್ರೆ ಆನಂದ್, ನಿನ್ನ ಪ್ರೀತಿಯಿಂದ
ಬೆಳೆಸಿ ಉಣಿಸಿ ಅನಾಥನಾಗಿ ಇದು ಮಾಡಿದ್ದಕ್ಕೆ ಜಾಣ್ಮೆಯಿಂದ ನನ್ನ ಮಗಳ ದೇಹ ಸುಖವನ್ನು ಬಯಸಿದೆಯಾ? ನಿನ್ನ ಬಾಯಿಂದ ಅಪ್ಪ ಅಂತ ಕರೆಸಿಕೊಳ್ಳಬೇಕಂತ ನಾನು ಆಸೆ ಪಟ್ಟೆ, ಸಂತೋಷ ಪಟ್ಟೆ. ಆದರೆ ನಿನ್ನ ಸ್ವಾರ್ಥದ ಸಿಡಿ ಮತ್ತು ನನ್ನ ಸುಟ್ಟು ಬೂದಿ ಮಾಡಿದಪ್ಪ, ಸುಟ್ಟು ಬೂದಿ ಮಾಡಿತ್ತು. ತಪ್ಪು ಕೆಲಸ ಮಾಡಿದ್ರು ನಾವದ ಪ್ರತ್ಯಕ್ಷ ಕಂಡು ಪ್ರಮಾಣಿಸಿಗಳು ಬಂದವರು ಹೇಳ್ತಾರೆ. ಅಣ್ಣ ತಮ್ಮ ಸಂಬಂಧ ಅದೇ ಗಂಟೆದ ಪೈತ್ರ ಆಯಿತು. ಅಪ್ಪ ಇವ್ರು ಹೇಳಿದ್ರೆ ಮಾತು ಸುಳ್ಳಿಯಪ್ಪ, ಸುಳ್ಳಿದೆ. ಕೇಳಿದ್ಯಾ ಶೇಖರ್, ಕೇಳಿದ್ಯಾ? ಮನೆತನದ ಘನತೆ ಗೌರವವನ್ನು ರಕ್ಷಿಸಿಕೊಳ್ಳಬೇಕೆಂದು ಬಂದ ನನಗೆ ಮೋಹಾಪೇಕ್ಷೆ ಅಪವಾದ. ಇವರಿಬ್ಬರ ಸರಸಕ್ಕೆ ಅಡ್ಡಿಯಾದರೆಲ್ಲ ಎಂದು ಸೇಡು ತೀರಿಸಿಕೊಳ್ಳಲು ಗರತಿಯ ಸೋಗನ್ನು ಹಾಕಿದ್ದಾಳೆ. ಯಾವುದಕ್ಕೂ ಹಿಂಜರಿಯುವುದಿಲ್ಲ ಎನ್ನುವುದಕ್ಕೆ ಇದು ಒಂದು ಪ್ರತ್ಯಕ್ಷ ಸಾಕ್ಷಿ. ಅಪ್ಪಾಜಿ ನೀವಾದ್ರೆ ಹೇಳಿ, ನಿನ್ನ ಮಗಳು ಅಂತ ಕೆಟ್ಟ ಕೆಲಸ ಮಾಡುವಳು ಅಂತ ಚಿಕ್ಕಪ್ಪ ಬಾಯಿಗೆ ಬಂದೆ ಮಾತಾಡದೆ ನಾನು ಪ್ರಚಾರ ಶಬ್ದನ ಹಚ್ತಾ ಇದ್ದೇನೆ. ಅಪ್ಪ ಹೇಳಪ್ಪ, ಹೇಳು. ಭಾಗ್ಯದ ಕ್ರಮದ ಅರ್ಥವನ್ನು ಅವರಿಗೆ ವರ್ತಿಸಿದ ನಿನ್ನನ್ನು ವ್ಯವಚಾರದಿಂದ ಅಪ್ಪಾಜಿ ನೀನು ಕೂಡ ನಿನ್ನ ಮಗಳ ಮೇಲೆ ನಂಬಿಕೆ ಗಟ್ಟಿ ಆಯ್ತು. ಅಪ್ಪಾಜಿ ಅಂತ ಕೆಟ್ಟ ಕೆಲಸ ಮಾಡುವ ಹೆಣ್ಣು ನಾನಲ್ಲ. ಅಪ್ಪಾಜಿ ನಿನ್ನ ಮಾತು ನಮ್ಮ ಅಪ್ಪಾಜಿ, ನಿನ್ನ ಮಾತು ನಮ್ಮ. ಶಿವರಾಜಪ್ಪನ ಸುಪತ್ನಿ ಶೋಭಾ ಎಂಬ ಸುವರ್ಣಾಕ್ಷರದಲ್ಲಿ ಮದುವೆ ಆಗಲು ಒಪ್ಪಿಸಿ ಆ ಮನೆ ಬೆಳೆಗೆ ನನ್ನ ಆನಂದ ಬಾಷ್ಪಗಳನ್ನು ನೀನು ಬೀಳುಕೊಟ್ಟೆ. ಆದರೆ ನೀನು ಹಮಾಂಗಲಿ ಎಂಬ ಆದರ ಶಬ್ದವನ್ನು ಈ ತವರ ಮೇಲಕ್ಕೆ ಕಪ್ಪು ಕಳಸ ಬೀಳ್ತಮ್ಮ, ಕಪ್ಪು ಕಳಸ ಇಲ್ಲ ಅಪ್ಪಾಜಿ, ಇಲ್ಲ. ಗಾದಿ ಕಳಸಲಿಟ್ಟು ಕೀರ್ತಿವಂತಳಾಗಬೇಕೆಂದು ಕೀಳು ಬಯಕಿಗೆ ಬಲಿಯಾಗದೆ ಓಡಿ ಬಂದಿದ್ದಾಳೆ ಅಪ್ಪಾಜಿ, ಓಡಿ ಬಂದಿದ್ದಾಳೆ. ದ್ರೋಹಿ, ವ್ಯರ್ಥವಾದ ನಿನ್ನ ವಿಶ್ವಾಸ ಆತ್ಮಶಾಂತಿಯನ್ನು ಮತ್ತೆ ಬದುಕಿಸಬಹುದೇ? ಭಿಕಾರಿಯಾದ ನಿನಗೆ ಶಿಕ್ಷಣ ನೀಡಿ ಭಿಕ್ಷೆ ಕೊಟ್ಟದಕ್ಕೆ ಇದೇ ನೀನು ಕೊಟ್ಟ ಪಶ್ಚಾಪ. ಅಪ್ಪ ಇಲ್ಲವಾದರೆ ಹೊರಟು ಹೋಗಿ ಇಲ್ಲಿಂದ. ಈ ಚಂದ್ರಿಯ ಸುಚ್ಚಾಗಿ ಮಾತಾಡಬೇಡಿ. ಅಂತ ಕೆಟ್ಟ ಕೆಲಸ ಮಾಡಲ್ಲ ನನ್ನ ಅಪ್ಪ. ನನ್ನ ಮಾತು ನಮ್ಮಪ್ಪ, ನನ್ನ ಅಣ್ಣ ಪೈತ್ರ ಆದ ಇದ್ದಾನೆ. ದೇವರ ತಾನಿನ ಮೇಲೆ ಇಟ್ಟಿ ಅಪ್ಪನ ಸರಿನಾ? ಮನದಿಂದ ಹೊರಗೆ ಹಾಕಿದ್ದೀವಿ, ಮತ್ತೆ ಹೊರಟು ಹೋಗಿ ಇಲ್ಲಿಂದ. ಕೈ ಹಿಡಿದ ಗಂಡ ಕುಡುಕನಾದಾಗ, ಜನ್ಮ ನೀಡಿದ ತಂದೆ ನಿತ್ಯನಾದಾಗ ನಿನ್ನ ಕಣ್ಣೀರಿಗೆ ಬೆಲೆ ಬಾರದಮ್ಮ, ಬೆಲೆ ಬಾರದು. ಕೆಟ್ಟ ಜನರ ಕಾಲಿಡಿದರೆ ಕರಗದಮ್ಮ ಕೊಲ್ಲು ಹೃದಯ, ಕೊಲ್ಲು ಹೃದಯ. ಕೊಲ್ಲಬೇಡಮ್ಮ, ಕೊಲ್ಲಬೇಡ. ಅಂದರೆ ಕಣ್ಣನ್ನೇ ಕಿರುಳುವ ಕಡುಗರ ಕೂಟ ಮಾಡಿದು, ಕಡುಗರ ಕೂಟ. ಸಮಾಧಾನ ಮಾಡಿಕೊ ತಂಗಿ, ಸಮಾಧಾನ ಮಾಡಿಕೊ. ಸತ್ಯವನ್ನು ಅಸತ್ಯ ಕೊಲೆ ಮಾಡಿದಾಗ ಸಂದರ್ಭವೇ ಅದಕ್ಕೆ ಸಂಜೀವಿನಿ ಅಮ್ಮ. ಈ ರುದ್ರಗೌಡನ ಒಳಸಂತ
ಮನೆ ದಾಟು. ಅಪ್ಪಾಜಿ, ನಿಮ್ಮ ಈ ತಾತ್ಕಾಲಿಕ ವೇದನೆಗೆ ಕಾರಣ ನಾನಲ್ಲ ಅಪ್ಪಾಜಿ, ನಾನಲ್ಲ. ಈ ಸ್ವಾದಘಾತಕ ಮುಂದೆ ಮನೆಗೆ 2 ಬಗೆಯ ಬಣ್ಣ. ಮರ್ಯಾದೆಯಿಂದ ಮನೆ ದಾಟು. ಇಲ್ಲವಾಗಲೇ 1 ವಾರ ಆಗಬೇಕಾದಿತ್ತು. ಎಚ್ಚರ. ಹೋಗುತ್ತೇವೆ ರುದ್ರಗೌಡ, ಹೋಗುತ್ತೇವೆ. ಹೋಗುವ ಮುನ್ನ ನಿನಗೊಂದು ಮಾತು ಹೇಳುವೆ, ನೆನಪಿನಲ್ಲಿಟ್ಟುಕೋ. ಸ್ವಚ್ಛನಿಂದ ಬೆಳೆದ ಬಾಳೆಯ ಕೊನೆ ಕೊನೆಗೊಂದು ದಿನ ಬಾಗಲೇಬೇಕು. ಸಾತ್ವಿಕನಿಗೆ ಈ ಸಮಾಜ ಗೌರವಿಸಲೇಬೇಕು. ಸ್ಪರ್ಧಿಯ ಶಾಪಕ್ಕೆ ನಿನ್ನಂತ ಕೀಚಕರು ನರಳಿ ನರಳಿ ಸಾಯಲೇಬೇಕು. ರುದ್ರಗೌಡ, ವಿಶಾಲವಾದ ದಾಂಪತ್ಯ ಜೀವನಕ್ಕೆ ಬೆಂಕಿ ಹಚ್ಚಿ ನಿನ್ನ ಉಳಿಕೊಂಡು ನೀನೇ ಮುಚ್ಚಿಕೊಂಡೆ ಎಂದು ನೀನು ಮೆಚ್ಚಿಕೊಳ್ಳಬೇಡ. ಈ ನಿನ್ನ ವಂಚನೆ ಹೊರಬಿದ್ದ ಕ್ಷಣವೇ ನಿನ್ನ ದೇಹವನ್ನು 10 ಕಾಯಿಗೂ ಅರಿದುಕೊಂಡು ತಿನ್ನುವುದು ಸತ್ಯ ಎಂದು ಎತ್ತಿ ಸ್ಮರಿಸು. ನಡುತ್ತೇನೆ, ಹೋಗೋಣ. ನಿಲ್ಲು. ನಾನು ಕಟ್ಟಿದ ಮಾಂಗಲ್ಯ ಓರಲು ಹೋಗಿದೆ ನಿನಗೆಲ್ಲಿದೆ? ಸುರದೇವಿಗೆ ಶರಣಾದ ನಿನ್ನಂತ ಸೊಳ್ಳುಗಳಿಗೆ ಬಹಳ ಸಂಗಾತಿ ತಾಕತ್ತು ಎಲ್ಲಿಂದ ಅರ್ಥವಾಗುತ್ತದೆ, ಎಲ್ಲಿಂದ ಅರ್ಥವಾಗುತ್ತದೆ? ನೀಚ ಕಲಿಸಿದ ಈ ಬಾಗೇರಿ ಕತ್ತಲ್ಲಿ ಬೇಕಾದ್ರೆ ಈ ಮನೆ ಬಿಟ್ಟು ನಾನು ಹೋಗುತ್ತೇನೆ. ಆದ್ರೆ ನೀವು ಕಟ್ಟಿರುವ ಮಾಂಗಲ್ಯವನ್ನು ತುಚ್ಚಿಕೊಂಡು ಸಭೆಯ ಕೈ ಮುಗಿ ಕೇಳ್ತೇನೆ. ಶೇಖರ್, ಕತ್ತೆಗಳಿಗೆ ಹೆಚ್ಚು ಮಾತನಾಡಲು ಅವಕಾಶ ಕೊಡಬೇಡ. ಕಿತ್ತಿಕೋ ನಿನ್ನ ಮಾಂಗಲ್ಯ, ಕಳೆದುಕೋ ನಿನ್ನ ಬಾಂಧವ್ಯ. ಬೇಡ ಶೇಖರ್, ಬೇಡ. ನನ್ನ ತಂಗಿಯ ಕೊಳ್ಳೆಗೆ ದಾರಿ ತೆತ್ತು ಬಿಡ ಶೇಖರ್. ಕಾಲಿ ಇದೆ. ದೋಷಿಗಳಾದ ನಮಗೆ ಅಪವಾದದ ಹೊರಬರಿಸಿ ಅಪರಾತ್ರಿಯಲ್ಲಿ ಹೊರಲೋಚಿದೆಯ. ಈ ಕಾರ್ಗತ್ತಲಲ್ಲಿ ಬೀಸಲಬಾರದ ಕಟ್ಟುಂಡನ್ನು ಹಾಕಿ ಧರ್ಮ ನ್ಯಾಯ ನೀತಿಗಳನ್ನು ಸೋಲಂಕಿಸಿದೆಯಾ? ದೇವ, ನಿನ್ನ ಧರ್ಮ ಪಾಲಕರಿಗೆ ದಯಬೇಡವೇ ದೇವ, ದಯಬೇಡವೇ. ನನ್ನ ಸಲುವಾಗಿ ಇಷ್ಟದ ಕಷ್ಟಪಡೋ ಕಂಡು ನನ್ನ ಕರುಳು ಕಿತ್ತು ಬರ್ತಾ ಇದ್ದದ. ಅಲ್ಲ, ಯಾವ ತಪ್ಪು ಮಾಡಿದಂತೆ ತಿಳಿದುಕೊಂಡು ಇನ್ನು ಮಾಗನ ಕಿತ್ತುಕೊಂಡರು. ಈ ಮನೆ ಬಿಟ್ಟು ಹೊರಗೆ ಹಾಕಿದರು. ಈ ಗಂಡನ ಜೀವನಗತೆ ಈಗ ನಾ ಏಕೆ? ಹೌದದ, ಯಾರಿಗೆಲ್ಲ ಬರುವಂತದ? ಆ ರುದ್ರಗಳ ಮಾತ್ರ ಕೇಳಿ ನನ್ನ ಗಂಡನ ಕಿವಿ ಎಲ್ಲ ಮುಚ್ಚಿ ಹೋಗಿದೆ. ಅಂದಾಗ ನಮ್ಮಂತ ಬುಡಪಾಯಿ ಮಾತು ಹೇಗೆ ಅರ್ಥ ಆಗಬೇಕಂತ ಹೇಗೆ ಅರ್ಥ? ಹುಚ್ಚಿ, ಪರೀಕ್ಷಿಸಿದ ಯಾವುದಕ್ಕೆ ಬೆಲೆ ಬಾರದಮ್ಮ. ಸೂರ್ಯಾಸ್ತ ವೈಭವ ವರ್ಣ ವೈಭವತ್ತ ನಿನ್ನ ಸಿಂಧೂರ ತಿಲಕಕ್ಕೆ ಮೋಡ ಮರೆಯಾಗಿವೆ. ಕ್ಷಣಿಕ ಮೋಡ ಕ್ಷಣವಾದಾಗ ಮತ್ತೆ ಕಾಣುವುದು ಸತ್ಯ ಪ್ರಕಾಶ. ಅದ ನಿನ್ನ ಮಾತು ಕೇಳಿದ್ರೆ ಮತ್ತೆ ಮಾಂಗಲ್ಯ ಪಡಿ ಹೋಗುತ್ತೆ ನನ್ನರಿಗೆ ಅಂತ ಹೇಳ್ತಾ ಇದ್ದೆ ಅದ. ಖಂಡಿತ ಖಂಡಿತವಾಗಿಯೂ ಸತ್ಯಕ್ಕೆ ಗೆಲುವಿರದಿದ್ದರೆ ಸೃಷ್ಟಿಸಿದ ಶಿವನಿಗೂ ಯಾರು ತಲೆ ಬಾಗಲರಮ್ಮ, ಯಾರು ತಲೆ ಬಾಗಲರ. ಅದ ನೀ ಅಂದುಕೊಂಡತ್ತೆ ಆ ನಂಬಿಕೆಯನ್ನ ಕಳೆದುಕೊಂಡೇ ಬಿಟ್ಟಿದ್ದೀನದ.
ಆ ನಂಬಿಕೆ ಮತ್ತೆ ನನಗೆ ನನ್ನ ನಂಬಿಕೆಯಿಲ್ಲ. ಮತ್ತೆ ಮದುವೆ ಮಂಗಲ ಕಟ್ಟಿಸಿಕೊಂಡ್ರೆ ಅಂದ್ರೆ ಅದು ಹೇಗೆ ಅದು ಹೇಗೆ ಸಾಧ್ಯ? ಅದಕ್ಕೆ ಏಕೆ ಚಿಂತೆ ಮಾಡ್ತೀವಿ ತಂಗಿ? ಅಲ್ಲಿ ತನಕ ಅವನನ್ನು ಸುಮ್ಮನೆ ಬಿಡಲಾರದು ಪಾಪ ಎಂಬ ಪಿಡಂಬೂತ. ತಂಗಿ, ಸತೆಯ ಮೇಲೆ ಸಂಶಯ ಪಟ್ಟ ಶ್ರೀರಾಮಚಂದ್ರ ಮರಳಿ ಸ್ವೀಕರಿಸಲಿಲ್ಲವೇ? ಅಂತ ಸತಿ ಮಾಸತಿ ದೇವಾನು ದೇವತೆಗಳನ್ನು ಕಚ್ಚದ ಬಿಟ್ಟಿಲ್ಲ ಸಂಶಯ ಎಂಬ ಮಹಾಶರ್ಪ. ಈ ವಿಷಯ ನಿಜ ಎಂದು ತಿಳಿದ ಮೇಲೆ ಹೊಸ ಜೀವನದ ಪಥ. ಅಲ್ಲಿವರೆಗೂ ನಾವಿಬ್ಬರು ಸಮಾಜದಲ್ಲಿ ಬಾಳಿ ಬದುಕಲೇಬೇಕಲ್ವಿ? ಅಂದಾಗೆ ಆ ಅಂದೆ ಮಾತಿಗೆ ಆ ಎದೆ ತಟ್ಟಿ ನಿಲ್ಲಲೇಬೇಕು ನಾವು. ಅದ ನಾವೀಗ ಹೇಗಿದ್ದು ಮನೆ ಬಿಟ್ಟು ಹೊರಗೆ ಬಂದಿದ್ದೇವೆ. ಅಪ್ಪನ ಗೌರವ ಅರ್ತಿಕೊಂಡಿರುವಾಗ ಮತ್ತೆ ಬರುವೆ ನಮ್ಮನ್ನು ಮತ್ತೆ ಕದ್ಕೊಳ್ಳಿ. ನಾ ಹೇಳು. ನೋಡಮ್ಮ, ಕಾಣುವ ದೃಶ್ಯ ನೋಡುವುದು ಕಣ್ಣಲ್ಲಿಲ್ಲಮ್ಮ, ವ್ಯಕ್ತಿಯ ಭಾವದಲ್ಲಿದೆ. ಅಣ್ಣ ತಂಗಿಯರಾದ ನಾವು ಕಾವಿಗಳ ಕಣ್ಣಿಗೆ ಪ್ರೇಮಿಗಳಾಗಿ ಕಾಣಬಹುದು.